ನಮಸ್ಕಾರ ವೀಕ್ಷಕರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಫೆಬ್ರವರಿ 17 ಮತ್ತು 18ರಂದು ಕಲಬುರಗಿಯಲ್ಲಿ ಮೀಡಿಯಾ ಫೆಸ್ಟ್ 2025 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಲಬುರಗಿ ಉಪನಿರ್ದೇಶಕರಾದ ಜರಿಯಪ್ಪ ಗದ್ದಲಗಟ್ಟಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಕರ್ನಾಟಕ ಮಾಧ್ಯಮ ಅಕಾಡೆಮಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿ ಇವರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗುತ್ತಿದ್ದು, ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನವಾದ ಕಲಬುರಗಿಯಲ್ಲಿ ಇದೇ ಮೊಟ್ಟಮೊದಲ ಬಾರಿಗೆ ಸರ್ಕಾರದಿಂದ ಕಲಬುರಗಿ ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಫೆಬ್ರವರಿ 17 ಮತ್ತು 18ರಂದು 2 ದಿನಗಳ ಕಾಲ ಭವಿಷ್ಯದಲ್ಲಿ ಪತ್ರಕರ್ತರಾಗುವ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗಾಗಿ ಮೀಡಿಯಾ ಫೆಸ್ಟ್ 2025 ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಾಗಾರ, ನುರಿತ ಪತ್ರಕರ್ತರಿಂದ ಗೋಷ್ಠಿ, ಸ್ಪರ್ಧೆಗಳು ನಡೆಯಲಿವೆ. ಕಲಬುರಗಿ ಮತ್ತು ಬೆಳಗಾವಿ ವಿಭಾಗದ ವಿದ್ಯಾಲಯ, ಪದವಿ ಹಾಗೂ ಸ್ನಾತಕ ಪದವಿ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಸುಮಾರು 200 ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ಪ್ರಾಧ್ಯಾಪಕರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳಿಗೆ ಹಾಗೂ ಭವಿಷ್ಯದಲ್ಲಿ ಮಾಧ್ಯಮ ಜಗತ್ತಿಗೆ ಕಾಲಿಡ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಕೊಂಡು ಒಂದಿಷ್ಟು ಕಾರ್ಯಕ್ರಮಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಕಾರ್ಯಕ್ರಮ ಮಾಧ್ಯಮ ಅಕಾಡೆಮಿ ಮತ್ತು ವಾರ್ತಾ ಇಲಾಖೆಯ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಏನಾದರೂ ಅಂದರೆ ಅವರಿಗೆ ಭವಿಷ್ಯದಲ್ಲಿ ತಮ್ಮ ವೃತ್ತಿ ಹೆಂಗಿರುತ್ತೆ, ಪತ್ರಿಕಾ ರಂಗ ಹೆಂಗಿರುತ್ತೆ ಮತ್ತು ಅದಕ್ಕೆ ಬೇಕಾದ ತಯಾರಿ, ಆ ಥರದ ಒಂದು ಕಂಟೆಂಟನ್ನು ಇಟ್ಕೊಂಡು ಈ ಮೀಡಿಯಾ ಫೆಸ್ಟನ್ನು ಕರ್ನಾಟಕದಲ್ಲಿ ಮೊದಲನೇ ಬಾರಿ ಶರಣಬಸವ ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲಿ ಗುಲ್ಬರ್ಗದಲ್ಲಿ ಕಲಬುರಗಿಯಲ್ಲಿ ಮಾಡ್ತಾಯಿದ್ದಾರೆ. ಇದು ಬಹುತೇಕ ಎಲ್ಲ ಯೂನಿವರ್ಸಿಟಿಗಳು ಅಥವಾ ಕಾಲೇಜ್ ಮಟ್ಟದಲ್ಲಿ ಆಯಾ ವಿಭಾಗದವ್ರು ಮಾಡ್ಕೋತಾಯಿದ್ರು. ಒಂದಿಷ್ಟು ಅಕ್ಕಪಕ್ಕದ ಪತ್ರಿಕೋದ್ಯಮ ಕಾಲೇಜುಗಳನ್ನ ವಿದ್ಯಾರ್ಥಿಗಳನ್ನ ಆಹ್ವಾನಿಸಿ ಬೇರೆ ಬೇರೆ ಥರದ ಕಾಂಪಿಟೇಷನ್ನು ಅಥವಾ ಬೇರೆ ಅದಕ್ಕೆ ಸಂಬಂಧಪಟ್ಟ ನುರಿತರನ್ನ ಕರೆದು ಮಾತಾಡಿಸೋದು ಅಥವಾ ಕಾರ್ಯಾಗಾರ ಮಾಡೋದು, ಆ ಥರದ್ದು ಸರ್ಕಾರದಿಂದ ಅಂದರೆ ವಾರ್ತಾ ಇಲಾಖೆಯಿಂದ ಮತ್ತು ಮಾಧ್ಯಮ ಅಕಾಡೆಮಿಯಿಂದ ಮೊದಲ ಬಾರಿಗೆ, ಅಂದರೆ ಯಾವತ್ತೂ ಈ ಥರದ ಸರ್ಕಾರ ವಿದ್ಯಾರ್ಥಿಗಳಿಗಾಗಿ ಮೀಡಿಯಾ ಫೆಸ್ಟನ್ನು ಮಾಡಿರ್ತಕ್ಕಂಥ ಯಾವುದೇ ಉದಾಹರಣೆ ಇರಲಿಲ್ಲ. ಇದು ಮೊಟ್ಟ ಮೊದಲ ಮೀಡಿಯಾ ಫೆಸ್ಟ್. ಅದು ನಮ್ಮ ಕಲಬುರಗಿಯಲ್ಲಿ ಆಗ್ತಾ ಇರೋದು ನನಗಂತೂ ಭಾಳ ಖುಷಿ. ವಾರ್ತಾ ಇಲಾಖೆಯ ಅಧಿಕಾರಿಯಾಗಿ ಜೊತೆಗೆ ಶರಣಬಸವ ವಿ ಶಿವಾನಂದ್ ಸರ್ ಅಂತ ನುರಿತ ಪ್ರಾಧ್ಯಾಪಕರ ಮಾರ್ಗದರ್ಶನದಲ್ಲಿ ಹಾಗೂ ಇಲ್ಲಿನ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಸೇರಿದಂತೆ ಎಲ್ಲ ಇದು ಹಾಗೂ ರಾಜ್ಯ ಮಟ್ಟದ ಸಂಘದ ಇದರಿಂದ ಈ ಫೆಸ್ಟು 2 ಡೇಸ್ ನಡೆಯುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಶಿವಾನಂದನ್ ಸರ್ ಕೊಡ್ತಾರೆ. ನಾನು ಬಹುತೇಕ ಇಲಾಖೆಯ ಇದರದ್ದು ಹೇಳ್ತೇನೆ. ಈಗಾಗಲೇ ಪತ್ರಕರ್ತರಿಗಾಗಿ ಕೆಲವೊಂದಿದೆ, ಅಂದರೆ ಮೀಡಿಯಾ ಕಿಟ್ ಇದೆ ಅಥವಾ ಬೇರೆ ಬೇರೆ ಇದೆ, ಏನೇನೋ ವರ್ಷಕ್ಕೊಂದು ಏನೋ ಕ್ಯಾಮ್ರಾ ಕೊಡೋದು ಅಥವಾ ಲ್ಯಾಪ್ಟಾಪ್ ಕೊಡೋದು ಅಥವಾ ಅವರಿಗೆ ಅಕ್ರಿಡೇಷನ್ ಕೊಡೋದು ಅಥವಾ ಅವರ ಆರೋಗ್ಯ ಇದಾದಾಗ ಬೇರೆ ಬೇರೆ ಥರದ್ದು ಇದಿದೆ ಯೋಜನೆಗಳು. ಬಟ್ ಮಾಧ್ಯಮ ವಿದ್ಯಾರ್ಥಿಗಳಿಗಾಗಿ ಇದೇ ಮೊದಲನೇ ಬಾರಿ ವಾರ್ತಾ ಇಲಾಖೆ ಈ ಥರದ ಒಂದು ವಿನೂತನ ಕಾರ್ಯಕ್ರಮನ ತಂದಿದೆ. ಈ ಫೆಸ್ಟು ಕರ್ನಾಟಕದಲ್ಲೇ ಅದೇ ಕಲಬುರಗಿಯಲ್ಲಿ ಮೊದಲ ಫೆಸ್ಟ್ ಆಗ್ತಾ ಇರೋದು. ಇದರಲ್ಲಿ ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಈ 2 ಭಾಗದ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ಮುಖ್ಯ ಗಳ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು, ಹಾಗೆ ಕಾಲೇಜು ಅಂದರೆ ಡಿಗ್ರಿ ಮತ್ತು MA ಇಬ್ಬರೂ ಭಾಗವಹಿಸ್ತಾರೆ. ಇದೇ ರೀತಿಯ ಫೆಸ್ಟಿವಲ್ 2ನೇದು ಇದೇ ತಿಂಗಳು 23, 24 ಮೈಸೂರಲ್ಲಿ ನಡೀತಾ ಇದೆ. ಅದು ಆಲ್ಮೋಸ್ಟ್ ಆ ಕಡೆ ದಕ್ಷಿಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಮೈಸೂರು, ಬೆಂಗಳೂರು, ಮಂಡ್ಯ, ಮೈಸೂರು ಈ ಥರದ್ದು. ನಮ್ಮದು ಬೆಳಗಾವಿಯಿಂದ ಹಿಡ್ಕೊಂಡು ಕಲಬುರಗಿಯಿಂದ ಹಿಡ್ಕೊಂಡು ಹೊಸಪೇಟೆ ತನಕನೂ ಈ ಕಡೆಯ ಕಾಲೇಜುಗಳು ಈ ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಇದರಲ್ಲಿ ಮುಖ್ಯವಾಗಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರನೂ ಇದೆ, ಕಾಂಪಿಟೇಷನ್ನೂ ಇದೆ ಹಾಗೂ ನುರಿತ ಪತ್ರಕರ್ತರೊಂದಿಗೆ ಸಂವಾದನೂ ಇದೆ. ನಾಳೆ ಅವರಿಗೆ ಫೀಲ್ಡಿಗೆ ಬಂದಾಗ ಅವಶ್ಯಕತೆ ಇರ್ತಕ್ಕಂಥ ಮಾರ್ಗದರ್ಶನ ಅಥವಾ ಬೇರೆ ಬೇರೆ ಥರದ ಎಲ್ಲ ಇದು. ಪ್ರಕಟಣೆ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್,
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕಲಬುರಗಿ. ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ನಿದ್ರಾಹೀನತೆ, ಹಸಿವು ಕಡಿಮೆ, ಅತಿ ಬೇಜಾರು, ಜೀವನದಲ್ಲಿ ಜಿಗುಪ್ಸೆ, ಜೀವನದಲ್ಲಿ ನಿರಾಸಕ್ತಿ, ವಿನಾಕಾರಣ ಭಯ ಪಡುವುದು, ಲೈಂಗಿಕ ಸಮಸ್ಯೆ, ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು, ಮೈಕೈ ನೋವು, ನೆನಪಿನ ಶಕ್ತಿ ಕಡಿಮೆಯಾಗುವುದು. ಗಂಭೀರ ಸ್ವರೂಪದ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ವಿಚಿತ್ರ ವರ್ತನೆ, ಮಂಕಾಗಿರುವುದು, ಅತಿ ದುಃಖ, ಅತಿ ಸಂಶಯ, ಆತ್ಮಹತ್ಯೆ ಆಲೋಚನೆ, ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು, ಬೇರೆಯವರಿಗೆ ಕಾಣಿಸದ ಕೇಳಿಸದ ದೃಶ್ಯ, ಧ್ವನಿಗಳು ಕಾಣಿಸುವುದು, ಕೇಳಿಸುವುದು, ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು, ಮೂರ್ಛೆ ಬೀಳುವುದು, ಬುದ್ಧಿಮಾಂದ್ಯತೆ. ಚಿಕಿತ್ಸಾ ಸೌಲಭ್ಯಗಳು: ಆಪ್ತ ಸಮಾಲೋಚನೆ, ಮಾತ್ರೆಗಳ ಮುಖಾಂತರ ಚಿಕಿತ್ಸೆ, ಸಾಮಾಜಿಕ ಬೆಂಬಲ ನೀಡುವುದು, ವಿದ್ಯುತ್ ಕಂಪನ ಚಿಕಿತ್ಸೆ ಎಲ್ಲಿ ಲಭ್ಯ? ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಮಹಾವಿದ್ಯಾಲಯ. ಮನೋಚೈತನ್ಯ ಕಾರ್ಯಕ್ರಮ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು. ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆಳಂದ್, ಪ್ರತಿ ತಿಂಗಳು ಎರಡನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ, ಪ್ರತಿ ತಿಂಗಳು ಮೂರನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತ್ತಾಪುರ, ಪ್ರತಿ ತಿಂಗಳು ನಾಲ್ಕನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ, ಪ್ರತಿ ತಿಂಗಳು ಎರಡನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಫಜಲ್ಪುರ, ಪ್ರತಿ ತಿಂಗಳು ಮೂರನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರ್ಗಿ, ಪ್ರತಿ ತಿಂಗಳು ಹುಡುಬೆಯದ್ದು ದೇವಲಗಾಡ್ಗಾಪುರಿನ ಸಂಗಮ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು. ರಾಜ್ಯಾದ್ಯಂತ ದೂರವಾಣಿ ಟೆಲಿ ಮಾನಸಿಕ ಆರೋಗ್ಯಕ್ಕೆ ನೆರವು ಮತ್ತು ಸಂಕೀರ್ಣ ನೆಟ್ವರ್ಕ್ ಟೆಲಿ ಮಾನಸ. ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 144161800891 144116. ಯಾರು ಕರೆ ಮಾಡಬಹುದು? ವ್ಯಥೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನದ ಸಮಸ್ಯೆಯಲ್ಲಿ ಸಿಲುಕಿರುವವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು. ಪ್ರಕಟಣೆ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ.